ಮ್ಯಾಮ್ ಇವರು ಅರ್ಹರು, ಅದಕ್ಕೆ ಅವ್ರಿಗೆ ಏನು ಲಭಿಸ್ಬೇಕೋ ಅದೆಲ್ಲವೂ ಲಭಿಸಿದೆ. ಸೊ ಯಾಕಂದರೆ ಎಷ್ಟೋ ಜನ ನಟಿಯರು ಈಗ ಕನ್ನಡದಿಂದ ಬೆಳೀತಾರೆ, ಕನ್ನಡದಿಂದ ಬೇರೆ ಭಾಷೆಗೆ ಹೋಗ್ತಾರೆ, ಆದರೆ ಕನ್ನಡವನ್ನು ಮರ್ತೇ ಬಿಡ್ತಾರೆ. ಆದರೆ ಅಮ್ಮ ಮಾತ್ರ ಎಲ್ಲ ಭಾಷೆಗಳಿಗೆ ಹೋದ್ರೂ ಕನ್ನಡವನ್ನು ಮಾತ್ರ ಯಾವತ್ತೂ ಮರೀಲಿಲ್ಲ. ಇವತ್ತಿಗೂ ಕೂಡ ಅವರು ಚೆನ್ನೈಯಲ್ಲೇ ಇರ್ಬೋದಿತ್ತು. ಸೊ ಯಾಕಂದರೆ ಅವ್ರಿಗೆ ತುಂಬ ಜನಮನ್ನಣೆ ಸಿಕ್ಕಿದ್ದು ಚೆನ್ನೈಯಲ್ಲೇ, ಆದರೆ ಅವತ್ತು ಇದ್ದಿದ್ದು ಇಲ್ಲೇ ಅವರು ಕೊನೆ ಉಸಿರು ಬಿಟ್ಟಿದ್ದು. ಸೊ ಅದು ನಮ್ಮ ಅಜ್ಜಿ ತುಂಬ ಸ್ಟ್ರಿಕ್ಟಾಗಿ ಅವ್ರಿಗೆ ಮೊದಲೇ ಹೇಳಿದ್ರಂತೆ, ಲೈಕ್ ನಿನ್ನ ಮದುವೆ ಆದರೆ ಓನ್ಲಿ ಕನ್ನಡ ನಮ್ಮ ಗೌಡ್ರಲ್ಲಿ ಅವ್ರೇ ನಿಮ್ಮ ಮದುವೆ ಆಗಬೇಕು ಅಂತ ಅವ್ರು ಮೊದಲೇ ಹೇಳಿದರು. ಸೊ ಶಿ ಡಿಡ್ಂಟ್ ಹ್ಯಾವ್ ಅ ಚಾಯ್ಸ್. ಆ ಕಾಲದಲ್ಲಿ ಲವ್ ಎಲ್ಲ ಇರಲಿಲ್ಲ, ಮಾಡೋಕ್ಕೂ ಆಗಲ್ಲ, ಅವ್ರು ಬಿಟ್ಟಿರ್ತಾ ಇರಲಿಲ್ಲ ನಮ್ಮ ಅಜ್ಜಿ ಅವ್ರನ್ನ ಎಲ್ಲೂ ಒಬ್ಬರೇ. ಸೊ ಡೆಫಿನೆಟಾಗಿ ಅವ್ರಿಗೆ ಅವ್ರ ರೂಟ್ಸ್ ಬಿಲಾಂಗ್ ಟು ಕರ್ನಾಟಕ, ಕನ್ನಡ ಆ್ಯಂಡ್ ಚನ್ನಪಟ್ಟಣ. ಸೊ ಬಟ್ ಆ ಥರ ಅಂತ ಶಿ ಬಿಲಾಂಗ್ಸ್ ಟು ಆಲ್ ದ 4 ಸ್ಟೇಟ್ಸ್. ನಾಟ್ ದಟ್ ಈ ಥರ ಅಂದರೆ ಅವರು ಕನ್ನಡದಲ್ಲೂ ಅಷ್ಟೇ ಅಭಿಮಾನ, ತಮಿಳ್ಗೂ ಅಷ್ಟೇ ರೆಸ್ಪೆಕ್ಟ್ ಕೊಟ್ಟಿದ್ದಾರೆ, ತೆಲುಗು ಇಂಡಸ್ಟ್ರಿಗೂ ಅಷ್ಟೇ ರೆಸ್ಪೆಕ್ಟ್ ಕೊಟ್ಟಿದ್ದಾರೆ. ಸೊ ಅವರು ಶಿ ಬಿಲಾಂಗ್ಸ್ ಟು ಎವ್ರಿಬಡಿ. ಮ್ಯಾಮ್ ಆ್ಯಸ್ ಎ ನಟಿಯಾಗಿರಲಿಲ್ಲ, ಜೊತೆಗೆ ಸಾಮಾಜಿಕ ಜವಾಬ್ದಾರಿ ಕೂಡ ಅಮ್ಮನಿಗಿತ್ತು. ಲಾಸ್ಟಲ್ಲಿ ನೀವು ನೋಡ್ತಾ ಇರ್ಬೋದು, ಅಂದರೆ ಕಣ್ಣುಗಳನ್ನು ದಾನ ಮಾಡಿದ್ರು. ಜೊತೆಗೆ ಸೊ ಈ ಥರದ್ದೆಲ್ಲ ನಿಮ್ಮ ಹತ್ರ ಏನಾದರೂ ಶೇರ್ ಮಾಡ್ಕೊಂಡಿದ್ರ ಮ್ಯಾಮ್ ಮುಂಚೆ? ಜೊತೆಗೆ ನಿಮ್ಮನ್ನ ಅಫ್ಕೋರ್ಸ್ ನಾವು ಈಗ ನಾಳೆಗೆ ಅಮ್ಮ ಎಕ್ಸ್ಪೈರ್ಡ್ ಆಗಿ 2 ಮಂತ್ಸು. ಸೊ ಸಾರಿ ಈ ಥರದ್ದು ಕೇಳ್ತಾ ಇರೋದಕ್ಕೆ. ಅಮ್ಮ ಕೊನೆ ಕ್ಷಣಗಳು ಹೇಗಿತ್ತು? ಆ್ಯಕ್ಚುಲಿ ಶಿ ವಾಸ್ ವೆರಿ ವೆರಿ ಹ್ಯಾಪಿ ಲಾಸ್ಟ್ ಫ್ಯೂ ಡೇಸಲ್ಲಿ. ನನಗೆ ಅದಕ್ಕೆ ಐ ಥಿಂಕ್ ಇಟ್ ವಾಸ್ ಸಮಥಿಂಗ್ ಐ ಕುಡ್ ನಾಟ್ ಕಮ್ ಟು ಟರ್ಮ್ಸ್ ವಿತ್. ನಂಗೆ ತುಂಬ ಅನ್ಬಿಲೀವಬಲ್ ಆಗಿತ್ತು. ನಮಗೆ ಎಲ್ಲರಿಗೂ ಶಾಕ್ ಆಯಿತು ಆ್ಯಕ್ಚುಲಿ ಅದು, ಬಿಕಾಸ್ ನಾವು ಪ್ರಿಪೇರ್ ಆಗಿರಲಿಲ್ವ. ಅಮ್ಮ ಅಷ್ಟು ಚೆನ್ನಾಗಿದ್ರು. ನಾನು ಹಾಲಿಡೇಸ್ಗೆ ಹೋಗಿದ್ದೆ ಔಟ್ ಆಫ್ ಕಂಟ್ರಿ. ನಾನು ಆನ್ ರೂಟ್ ದುಬೈಲಿ ಸ್ಟಾಪ್ ಮಾಡಿ ಬೆಂಗಳೂರಿಗೆ ಬರ್ತಾ ಇರೋವಾಗ ಅಮ್ಮ ಹತ್ರ ಮಾತಾಡಿದೆ ಆನ್ 13th ಮಾರ್ನಿಂಗ್. ತುಂಬ ಚೆನ್ನಾಗಿದ್ರು, ಪರ್ಫೆಕ್ಟಾಗಿ ಹ್ಯಾಪಿಯಾಗೆ ನಾರ್ಮಲಾಗೆ ಯಾವಾಗಲೂ ನನ್ನ ಹತ್ರ ಹೆಂಗೆ ಮಾತಾಡ್ತಾರೆ ನನ್ನ ಹತ್ರ ಹಂಗೆ ಮಾತಾಡಿದ್ರು, ನನ್ನ ಮಗಳ ಹತ್ರ ಮಾತಾಡಿದ್ರು, ನಾರ್ಮಲಾಗಿದ್ದರು. ಸೊ ನನಗೆ ಅದೇನೇ ಡಿನೈಲ್ ಅಂತ ಹೇಳ್ತಾರೆ ನೋಡಿ, ಐ ವಾಸ್ ಇನ್ ಡಿನೈಲ್ ಬಿಕಾಸ್ ಐ ವಾಸ್ ನಾಟ್ ಏಬಲ್ ಟು ಹೇಗಿದಾಯಿತು, ಯಾಕೆ ಹಿಂಗಾಯಿತು, ಚೆನ್ನಾಗೇ ಇದ್ರಲ್ಲ ಅಂತ ಲೈಕ್ ಅದೇನೇ ನನ್ನ ಮನಸ್ಸಲ್ಲಿ ಲೈಕ್ ಲಾಸ್ಟ್ 2 ಮಂತ್ಸಿಂದ ನಂಗೆ ಅದೇನೇ ಯೋಚನೆಯಲ್ಲಿ ಇದ್ದೀನಿ. ಸೊ ನನಗೆ ಅದು ನಂಬಕ್ಕಾಗಲಿಲ್ಲ. ಸೊ ಬಟ್ ಶಿ ವಾಸ್ ವೆರಿ ಹ್ಯಾಪಿ. ಅದು ಒಂದು ಅವ್ರೇನು ಸಫರ್ ಮಾಡಿಲ್ಲ, ಚೆನ್ನಾಗಿದ್ದರು. ಬಟ್ ಡೆಫಿನೆಟಾಗಿ ವಿ ಆರ್ ನಾಟ್ ರೆಡಿ ಟು ಲೆಟ್ ಅ ಗೋ ಅಲ್ವಾ. ಸೊ ದ್ಯಾಟ್ ಈಸ್ ದ ಥಿಂಗ್. 87 ಇಯರ್ಸ್ ಆ್ಯಕ್ಚುಲಿ ಸಾರಿ, ದಿಸ್ ಇಸ್ ಅ ರಾಂಗ್ ಏಜ್. ಅವರು ತಪ್ಪಾಗಿ ಅವತ್ತು ಮೀಡಿಯಾದಲ್ಲಿ ಹಾಕಿ ನಾವು ಅದನ್ನ ಕ್ಲಾರಿಫೈ ಮಾಡೋಕ್ಕಾಗಿಲ್ಲ. ಶಿ ಈಸ್ ನಾಟ್ 1938, ಇಟ್ ಈಸ್ 1943. ಬಟ್ ಐ ಬಿನ್ ಟ್ರೈಂಗ್ ಟು ಸೇ ದಿಸ್, ಬಟ್ ನಮಗೆ ಆಪರ್ಚುನಿಟಿ ಸಿಕ್ಕಿಲ್ಲ. ಸೊ ಇಟ್ ಈಸ್ ದ ಮೀಡಿಯಾ ಹ್ಯಾಸ್ ಪಬ್ಲಿಷ್ ದಟ್ ಎವ್ರಿವೇರ್. ಐ ಡೋಂಟ್ ನೋ ವೇರ್ ದೆ ಗಾಟ್ ಇನ್ಫಾರ್ಮೇಷನ್, ಎಲ್ಲಿಂದ ಬಂತು ನೋಡಿ. ಗೂಗಲ್ ಇಸ್ ನಾಟ್ ಆ್ಯಕ್ಯುರೇಟ್ ಫಸ್ಟ್ ಆಫ್ ಆಲ್, ವಿಕಿಪೀಡಿಯಾನು ಅಷ್ಟೇ, ಯಾರೋ ಅದಲ್ಲಿ ಫಿಲ್ ಮಾಡಿರ್ತಾರೆ. ನಾವು ಅದನ್ನ ಐ ಟ್ರೈ ಟು ಕರೆಕ್ಟ್, ತುಂಬ ಸತಿ ಮಾಡಿದ್ದೀನಿ, ಆಗಲಿಲ್ಲ. ಬಟ್ ಆ್ಯಕ್ಚುಲಿ ಇಟ್ ಈಸ್ ನಾಟ್ ದ ರೈಟ್ ಏಜ್. ಸೊ ಶಿ ಈಸ್ ಜಸ್ಟ್ 82. ಸೊ ಐ ಡೋಂಟ್ ನೋ ವೇರ್ ದೆ ಕಮಿಂಗ್ ಅಪ್, ಅದು ತಪ್ಪಾಗೆ ಹಾಕಿದ್ದಾರೆ. 82 ಇಯರ್ಸು ತುಂಬ ಜೀವನವನ್ನು ನಡೆಸಿದ್ರು. ಸೊ ಆ್ಯಸ್ ಎ ನಟಿಯಾಗಿ ಯಾವ ಥರ ಲೈಕ್ ಏನೆಲ್ಲ ಪಡಿಬೇಕೋ ಸಮಾಜದಿಂದ ಆಗಿರ್ಬೋದು, ಗೌರವ ಆಗಿರ್ಬೋದು, ಎಲ್ಲವನ್ನ ಪಡೆದ್ರು. ಸೊ ಅವರ ಜೀವನದ ಬಗ್ಗೆ ಹೇಳೋದಾದರೆ ತುಂಬ ಡಿಸಿಪ್ಲಿನ್ ಅಂತ ಕೇಳ್ಪಟ್ಟಿದ್ದೀವಿ. ಜೊತೆಗೆ ನೀವು ಕಣ್ಣಾರೆ ಕಂಡಿರ್ತೀರ ಮ್ಯಾಮ್, ನಾವೇನು ನೋಡೇ ಇಲ್ಲ ಸರೋಜಮ್ಮನ ಬಗ್ಗೆ. ಎಲ್ಲೋ ಈವೆಂಟ್ಗಳಲ್ಲಿ ಸಿಗ್ತಾಯಿದ್ರು, ತುಂಬ ನಗುಮುಖದೊಂದಿಗೆ ಮಾತಾಡಿಸ್ತಾ ಇದ್ರು ಎಲ್ಲರೂ ಮಕ್ಕಳು ಥರ. ಸೊ ಅಷ್ಟೇ ನಾವು ನೋಡಿರೋದು. ಸೊ ನೀವು ನೋಡಿದ ನಿಮ್ಮ ತಾಯಿ ಬಗ್ಗೆ ಹೇಳೋದಾದರೆ ಮ್ಯಾಮ್? ಅಲ್ಲ, ತುಂಬ ಇದೆ ಅದು. ಲೈಕ್ ನಾನು ಈ ಇಂಟರ್ವ್ಯೂಲಿ ಇಷ್ಟು ಬೇಗ ಅದು ಹೇಳೋಕ್ಕೆ ಸಾಧ್ಯ ಇಲ್ಲ. ಬಟ್ ಅಫ್ಕೋರ್ಸ್ ಶಿ ಇಸ್ ಅ ವೆರಿ ಡಿಸಿಪ್ಲಿನ್ ಪರ್ಸನ್. ಅವ್ರ ಬಗ್ಗೆ ಅವರು ಶಿ ವಾಸ್ ವೆರಿ ಕ್ಲಿಯರ್. ನನಗೆ ಹಿಂಗೆ ನಂದು ದಾರಿ ಇದು, ನಾನು ಹಿಂಗೆ ಇರಬೇಕು, ಹಿಂಗೆ ಇರ್ತೀನಿ ಕೊನೆವರೆಗೂ ಅಂತ ಆ ದಾರಿಲಿ ಅವ್ರು ಹೋಗಿದವರು. ಅವ್ರು ಯಾವತ್ತೂ ಬೇರೆಯವರಿಂದ ಇನ್ಫ್ಲೂಯೆನ್ಸ್ ಆಗಲಿಲ್ಲ. ಆಮೇಲೆ ಅವ್ರಿಗೆ ಬೇಗ ಹೆಂಗೆ ಹೇಳೋದು, ಅವ್ರು ಹಂಗೆ ಮಾಡಿದ್ರು ನಾನು ಹಂಗೆ ಮಾಡ್ತೀನಿ ಅಂತ ಯಾವತ್ತು ಅವ್ರ ಸ್ವಂತ ಮೈಂಡಲ್ಲಿ ಅವ್ರು ಯೋಚನೆ ಮಾಡಿ ನಾನು ಇದೇ ದಾರಿಲಿ, ಆಮೇಲೆ ದೇವರ ಭಕ್ತಿಯಿಂದ ಆ ಶ್ರದ್ಧೆಯಿಂದ ಅವ್ರು ಹೋದವರು. ಸೊ ಅದಕ್ಕೆ ಅವ್ರಿಗೆ ಯಾವತ್ತೂ ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲ, ಒಂದು ಕೆಟ್ಟ ಪಾರ್ಟಿ ಮಾಡ್ತಾ ಇರಲಿಲ್ಲ, 6 ಗಂಟೆ ಮೇಲೆ ಆಚೆ ಹೋಗಲ್ಲ, ಅವರು ಹೋಗ್ತಾ ಇರಲಿಲ್ಲ. ಡಿಸಿಪ್ಲಿನ್ಡ್ ಲೈಫ್, ಊಟನೂ ಅಷ್ಟೇ ಇಷ್ಟಿಷ್ಟೇ ತಿನ್ನೋದು, ಇಷ್ಟ್ಮೇಲೆ ಮೇಲೆ ನಾನು ತಿನ್ನಲ್ಲ, ಆ ಥರ ನಡ್ಕೊಂಡು ಬಂದಿರೋರು. ಸೊ ಇನ್ನೂ ಹೇಳಬೇಕಂದ್ರೆ ತುಂಬ ಇದೆ, ಬಟ್ ದಿಸ್ ಇಸ್ ನಾಟ್ ದ ರೈಟ್ ಟೈಮ್ ಫಾರ್ ದ್ಯಾಟ್. 2 ಮಂತ್ಸ್ ಆಯಿತು ಅವರ ಅಗಲಿಕೆ ಆಗಿ. ಎಷ್ಟು ನೆನಪುಗಳು ಕಾಡ್ತಿದೆ ಮ್ಯಾಮ್? ಈ ಮನೇಲಾಗಿರ್ಬೋದು, ಜೊತೆಗೆ ಸದಾಶಿವನಗರ್ ಮನೆಯಲ್ಲಿಗೂ ಬರ್ತಿದ್ರು ಅಂತ ಅನ್ಸುತ್ತೆ. ಎಷ್ಟು ನೆನಪುಗಳು ಕಾಡ್ತಿದೆ? ಅಮ್ಮನ ಎಷ್ಟು ಮಿಸ್ ಮಾಡ್ಕೊಳ್ತಾರೆ? ಅದು ಹೇಳೋಕ್ಕಾಗಲ್ಲ ವರ್ಡ್ಸಲ್ಲಿ.
ಅದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ನಾನು ಏನು ಮಾಡಿದೆ ಆ್ಯಕ್ಚುಲಿ ನಮ್ಮ ಅಮ್ಮನ ನಮ್ಮ ತೋಟದಲ್ಲಿ ಹಾಕಿದ್ದೀವಿ ಚನ್ನಪಟ್ಟಣದಲ್ಲಿ. ನಾನು ಅಲ್ಲಿ ಎವ್ರಿ ವೀಕ್ 14th ನಂತರ ಇವಾಗವರೆಗೂ ನಾಳೆನೂ ನಾನು ಹೊರಟಿದ್ದೀನಿ ಮಂಡೇ, ನಾನು ಅಲ್ಲೇ ಹೋಗಿ ಜಾಸ್ತಿ ಅವ್ರ ಜೊತೆನೇ ತೋಟದಲ್ಲಿ ಆ ತೋಟನ ಇಂಪ್ರೂವ್ ಮಾಡೋಣ, ಟ್ರೀಸ್ ಹಾಕೋಣ, ಹೊಸ ಮರಗಳು ಹಾಕೋಣ, ಅದನ್ನ ಚೆನ್ನಾಗಿ ಮಾಡೋಣ ಅಂತ ಆ ದಾರಿಲಿದ್ದೀನಿ ನಾನು. ನನಗೆ ಅದರಲ್ಲೇ ಖುಷಿ, ಅವ್ರ ಜೊತೆ ಇದ್ದೀನಿ ಅಂತ ಫೀಲಿಂಗ್. ನಮ್ಮ ಮನೆಗೆ ಹೋದರೆ ಎಲ್ಲ ಅವ್ರ ಫೋಟೋಗಳು, ಅವ್ರ ಮೆಮರೀಸಲ್ಲಿ ನಾವು ಇದ್ದೀವಿ. ಹಿಂಗೇ ನಾವು ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಸೊ ಅದ್ಮೇಲೆ ನಾನು ಇವಾಗ ಮನೇಲಿ ಕೂತ್ಕೊಂಡು ಯೋಚನೆ ಮಾಡಿ ಡಿಪ್ರೆಸ್ಡ್ ಆಗೋ ಬದಲು ಪಾಸಿಟಿವ್ ಆಗಿ ಅದನ್ನ ಕ್ರಿಯೇಟ್ ಮಾಡಿ ಹೇಗೆ ಅದನ್ನ ಇನ್ನೂ ಚೆನ್ನಾಗಿ ಇಂಪ್ರೂವ್ ಮಾಡ್ಬೋದು. ಅಮ್ಮನಿಗೆ ಅವ್ರಿಗೆ ದುಡ್ಡು ವೇಸ್ಟ್ ಮಾಡೋದು ಇಷ್ಟ ಆಗಲ್ಲ, ಟೈಮ್ ವೇಸ್ಟ್ ಮಾಡೋದು ಇಷ್ಟ ಆಗಲ್ಲ, ನಮ್ಮ ಪ್ರಾಪರ್ಟೀಸ್ ಎಲ್ಲ ನೋಡ್ಕೋಬೇಕು, ಅದೆಲ್ಲ ಅವ್ರಿಗೆ ತುಂಬ ಶಿ ಇಸ್ ವೆರಿ ಪರ್ಟಿಕ್ಯುಲರ್. ಸೊ ನಾನು ಆ ದಾರೀಲಿ ಅದು ಮಾಡಿಕೊಂಡು ಅವ್ರ ನೆನಪಲ್ಲಿ ಅದನ್ನ ನಾನು ಮಾಡ್ತಾಯಿದ್ದೀನಿ.